ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಮೊಳಕಾಲ್ಮೂರು ಕ್ಷೇತ್ರದ ರಾಂಪುರ ತೋಟದ ಬಳಿ ಶಾಸಕ ಎನ್ವೈ ಗೋಪಾಲಕೃಷ್ಣ ಅವರ ಬೆಂಬಲಿಗರ ಸಭೆ ಭಾನುವಾರ ನಡೆಯಿತು. ಸಭೆಯಲ್ಲಿ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಭಾಗವಹಿಸಿ ಸಚಿವ ಸ್ಥಾನ ನೀಡುವಂತೆ ಒತ್ತಾಯಿಸಿದ್ದಾರೆ. ಸಭೆಯಲ್ಲಿ ಮಾತನಾಡಿದ ಎನ್ವೈ ಗೋಪಾಲಕೃಷ್ಣ ಸಚಿವ ಸಂಪುಟ ವಿಸ್ತರಣೆ ಕುರಿತು ಪರೋಕ್ಷ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾನು 7 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದೇನೆ. ಬಳ್ಳಾರಿ, ಕೂಡ್ಲಿಗಿ ಹಾಗೂ ಮೊಳಕಾಲ್ಮೂರು ಕ್ಷೇತ್ರಗಳ ಜನರು ನನ್ನನ್ನು ಗೆಲ್ಲಿಸಿದ್ದಾರೆ. ಈ ಕ್ಷೇತ್ರದ ಜನರು ನನಗೆ ಪುನರ್ಜನ್ಮ ನೀಡಿದ್ದಾರೆ. ಅಧಿಕಾರದ ಪ್ರದರ್ಶನಕ್ಕಾಗಿ ಅಲ್ಲ, ಕ್ಷೇತ್ರದ ಅಭಿವೃದ್ಧಿಗಾಗಿ ಸಚಿವ ಸ್ಥಾನ ಕೇಳುತ್ತಿದ್ದೇನೆ ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಬಳಿ ಕಾರ್ಯಕರ್ತರು ಮನವಿ ಮಾಡಿರುವುದಾಗಿ ತಿಳಿಸಿದ ಅವರು, ನಾನು ಯಾರ ಕಾಲಿಗೂ ಬಿದ್ದು ಬೇಡಿಕೊಳ್ಳುವ ವ್ಯಕ್ತಿಯಲ್ಲ. ನನ್ನ ಕ್ಷೇತ್ರದ ಜನರ ತಲೆ ತಗ್ಗಿಸುವ ಕೆಲಸ ಮಾಡುವುದಿಲ್ಲ ಎಂದು ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಎಂಎಲ್ಸಿ ಚುನಾವಣೆ ಬಳಿ ಬಂದಿದ್ದು ಪಕ್ಷದ ಹೈಕಮಾಂಡ್ ಮುಂದೆ ತಮ್ಮ ಹಕ್ಕಿನ ಕುರಿತು ನ್ಯಾಯಯುತವಾಗಿ ಮನವಿ ಮಾಡುವುದಾಗಿ ತಿಳಿಸಿದ ಅವರು, ಅವಕಾಶ ನೀಡಿದರೆ ಸರಿ, ಇಲ್ಲದಿದ್ದರೆ ಮುಂದಿನ ತೀರ್ಮಾನದ ಬಗ್ಗೆ ಚರ್ಚಿಸೋಣ ಎಂದು ಎಚ್ಚರಿಕೆಯ ಸಂದೇಶವನ್ನ ನೀಡಿದ್ದಾರೆ. 1997ರಿಂದ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಿರುವುದಾಗಿ ಸ್ಮರಿಸಿದ ಗೋಪಾಲಕೃಷ್ಣ, ಭಾರತ್ ಜೋಡೋ ಯಾತ್ರೆ ಸೇರಿದಂತೆ ಹಲವು ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವುದಾಗಿ ಹೇಳಿದ್ದಾರೆ. ಸತ್ಯ, ಧರ್ಮ ಮತ್ತು ಕಾಂಗ್ರೆಸ್ನಲ್ಲಿ ನ್ಯಾಯ ಇದ್ದರೆ ನನಗೆ ನ್ಯಾಯ ದೊರಕಿಸಿಕೊಡಲಿ. ರಾಜಕೀಯ ನಿವೃತ್ತಿಯಾದರೂ ಯಾರ ಕಾಲಿಗೂ ಬೀಳುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಸಚಿವ ಸ್ಥಾನ ಸಿಗುವ ಕುರಿತು ವಿಶ್ವಾಸಾರ್ಹ ಮೂಲಗಳಿಂದ ಮಾಹಿತಿ ಬಂದಿರುವುದಾಗಿ ಹೇಳಿದ ಅವರು, ನಮ್ಮ ಆಸೆಗಳನ್ನು ಜೀವಂತವಾಗಿ ಇಟ್ಟುಕೊಂಡು ಸಮಾಧಾನದಿಂದ ಮುಂದುವರಿಯೋಣ ಎಂದು ಬೆಂಬಲಿಗರಿಗೆ ಕರೆ ನೀಡಿದ್ದಾರೆ. ನಿಜವಾಗ್ಲೂ ಕೂಡ ನಾನು ಹೇಳ್ತಕ್ಕಂಥದ್ದು, ನಾನು ಮಂತ್ರಿ ಆಗಬೇಕು, ನೀವೆಲ್ಲ ಬಂದ್ಬಿಟ್ಟು ಮಂತ್ರಿಗಿರಿಗೆ ನೀವೆಲ್ಲ ಪ್ರೋತ್ಸಾಹ ಕೊಡಬೇಕು ಅನ್ನೋ ಉದ್ದೇಶದಲ್ಲಿ ನಿಮ್ಮನ್ನು ನಾನು ಕರೆದಿಲ್ಲ. ಕಾರಣ ಇಷ್ಟೇ, ನಾನು ನಮ್ಮೂರಿಗೆ ಒಂದ್ಸರಿ ಕರೆಸ್ಬೇಕು ಅಂತೇಳಿ. ಎರಡನೇದಾಗಿ ಎಲ್ಲ ಮುಖಂಡರು ಕೂಡ ಕಾರ್ಯಕರ್ತರ ಒಂದು ಸಭೆ ಅಲ್ಲ, ಇದು ಕಾಂಗ್ರೆಸ್ನ ಮುಖಂಡರುಗಳ ಸಭೆ ಮಾತ್ರ ನಾವು ಕರೆದುಬಿಟ್ಟು ಸ್ವಲ್ಪ ಸಮಸ್ಯೆಗಳನ್ನ ಒಬ್ರಿಗೊಬ್ರಿಗೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಂಥ ಒಂದು ವ್ಯವಸ್ಥೆನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೆಲವರೆಲ್ಲ ಮಾತಾಡ್ತೇನೆ. ಅವರೆಲ್ಲರ ಒಪ್ಪಿ ಕೂಡ ಇವತ್ತು ಆ ತೀರ್ಮಾನ ತಗೊಂಡು ನಾವು ಲಾಸ್ಟ್ ಭಾನುವಾರ ದಿವಸ ನಂಬ್ಕೊಂಡಿದ್ವಿ. ಕಾರಣದಿಂದ ನನಗೆ ಸ್ವಲ್ಪ ಫೀವರ್ ಸ್ವಲ್ಪ ಬಂದಿರೋದ್ರಿಂದ 1-2 ದಿವಸ ಮುಂಚಿತವಾಗಿ ನಾವು ಪೋಸ್ಟ್ಪೋನ್ ಮಾಡಿದ್ವಿ. ಮತ್ತು ಬಹಳ ಅನಿರೀಕ್ಷಿತವಾಗಿ ಇವತ್ತು ಶುಕ್ರವಾರ ಕೂಡ ನಾವು ಮೊನ್ನೆ ಅಂದ್ಕೊಂಡ್ವಿ. ಒಂದೇ ದಿವಸದಲ್ಲಿ ಗುರುವಾರ ದಿವಸದಲ್ಲಿ ನಿಮಗೆಲ್ಲ ನಾವು ಫೋನ್ಗಳ ಮೂಲಕ ಕರೆದ್ವಿ. ವೈಯಕ್ತಿಕವಾಗಿ ನಾನಂತೂ ಹೆಸರಿಟ್ಟು ಯಾರನ್ನು ಕೂಡ ನೀವು ಬನ್ನಿ ಅಂತ ನಾನು ಯಾರು ಕರೀಲಿಲ್ಲ. ನಮ್ಮ ಹುಡುಗರೇ ಮ್ಯಾನೇಜ್ ಮಾಡಿದ್ರೆ ಎಲ್ಲ ಕಡೆಯಿಂದ ಮಾತಾಡಿ ಒಬ್ಬರಿಗೆ ಹೇಳಿದ್ರೆ ಪಾಪ 10 ಜನ 20 ಜನ ಊರುಗಳಿಂದ ಕರ್ಕೊಂಡು ಬಂದಿರ್ತಕ್ಕಂಥದ್ದು. ಇವೆಲ್ಲ ವ್ಯವಸ್ಥೆ ನೋಡಿದ್ರೆ ನಿಮ್ಮ ಅಭಿಮಾನಕ್ಕೆ ನೀವು ತೋರಿಸ್ತಕ್ಕಂಥ ಪ್ರೀತಿ, ವಿಶ್ವಾಸ, ನೀವು ಕಾಂಗ್ರೆಸ್ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಉತ್ಸಾಹ ಮತ್ತು ನಂಬಿಕೆಯನ್ನ ಆ ಭಗವಂತ ಯಾವತ್ತೂ ಕೂಡ ಚಿರವಾಗಿ ನಿಮಗೆ ನೀಡಲಿ ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರ ಪರವಾಗಿ ಕೂಡ ಭಗವಂತನ ನಾನು ಪ್ರಾರ್ಥಿಸ್ತೇನೆ. ನಾನು 7 ಸಾರಿ ಸತತವಾಗಿ ಏನೋ ಗೆದ್ದೆ ನಾನು. ಯಾಕಂದ್ರೆ ಈಗಲೂ ಕೆಲವು ಕಡೆ ಬಂದ್ರೆ ಮತ್ತೆ ಗೆಲ್ಲಿಸ್ತಲೇ ಅಭಿಪ್ರಾಯಗಳು. ಹೀಗಾಗಿ ನಾನು ಯಾಕೆ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಅಂತ ಹೇಳಿದ್ರೆ, ಈಗ ಬಹಳ ಜನ ಕೂಡ್ಲಿಗಿ ತಾಲೂಕಿನಲ್ಲಿ ನೀರಾವರಿ ಯೋಜನೆಗಳನ್ನ ನಾವು ಚೆಕ್ ಡ್ಯಾಮ್ಗಳನ್ನ ಸುಮಾರು 100-150 ಚೆಕ್ ಡ್ಯಾಮ್ಗಳನ್ನ ಕಟ್ಟಿ ಇವತ್ತು ಕೂಡ ನೀರು ನಮ್ಮ ಭೀಮಣ್ಣವರು ಇಲ್ಲೇ ಇದ್ದಾರೆ. ನಾನು ಈ ಚೆಕ್ ಡ್ಯಾಮ್ಗಳನ್ನ ಕೂಡ ಅತಿ ಹೆಚ್ಚಾಗಿ ನಾವು ಮಾಡಿದ್ವಿ ಅಲ್ಲಿ. ಕಾರಣ ಯಾಕಂದ್ರೆ ನೀರಾವರಿ ಯೋಜನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಒಂದು ವಿವೇಕಾನಂದ ಅವ್ರು ಹೇಳಿರ್ತಕ್ಕಂಥದ್ದು, ಅವ್ರು ಹೇಳ್ತಕ್ಕಂಥದ್ದು, ಒಂದು ದೇಶದ ಒಂದು ವ್ಯವಸ್ಥೆ ನೋಡ್ಬೇಕು ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ರಸ್ತೆಗಳು, ಅಲ್ಲಿರ್ತಕ್ಕಂಥ ನೀರಿನ ಒಂದು ಯೋಜನೆಗಳು ಮತ್ತು ವಿದ್ಯಾಮಂದಿರಗಳು ನೋಡ್ರಿ ಅಂತ. ಆ 3 ಇದ್ದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ದೇಶ ಉದ್ಧಾರ ಆಗಿದೆ ಅಂತಲೇ ಲೆಕ್ಕ ಅಂತೇಳಿ ಸ್ವಾಮಿ ವಿವೇಕಾನಂದ ಅವರು ಹಿಂದೆ ಹೇಳಿರ್ತಕ್ಕಂಥ ಮಾತು. ಅಂಬೇಡ್ಕರ್ ಅವರು ಕೂಡ ಅದನ್ನೇ ತತ್ವ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಮಾತಾಡಿರ್ತಕ್ಕಂಥ ಮಾತುಗಳು ಕೂಡ ಅವೆಲ್ಲ. ಹೀಗಾಗಿ ನಾನು ಅತಿ ಮುಖ್ಯವಾಗಿ ಜನ ಆಡ್ಕೊಳ್ತಾರೆ, ಅಂದ್ಕೊಳ್ತಾರೆ ನಮಗೇನು ಕೊಡ್ಲಿಲ್ಲ, ನಮಗೇನು ಬರಲಿಲ್ಲ, ನನಗೆ ವೈಯಕ್ತಿಕವಾಗಿ ಯಾವುದು ಲಾಭ ಆಗಲಿಲ್ಲ, ಈ MLA ಬಂದು ಏನು ಕಿತ್ತು ಕೊಟ್ಟ, ಅದೇನು ಕೊಟ್ಟ, ಇದೇನು ಕೊಟ್ಟ ಮಾತುಗಳು ಯಾವತ್ತೂ ಇದ್ದೇ ಇರ್ತವೆ. ಭಗವಂತನೇ ಬಿಟ್ಟಿಲ್ಲ. ಹೋಗಿ ನನ್ನ ಮಗ ದೇವಸ್ಥಾನ ಈಶ್ವರ ಟೆಂಪಲ್ಗೆ ಹೋಗಿ 2 ಕಾಯಿ ಹೊಡೆದಪ್ಪ, ಅರ್ಧಾಣೆ ಕೂಡ ಕೆಲಸ ಆಗಲಿಲ್ಲ ಅಂತ ಕೂಡ ಭಗವಂತನ ಕೂಡ ಬೈದು ಬರ್ತಕ್ಕಂಥ ಜನಗಳು ನಾವು ನೋಡಿದ್ದೀವಿ. ಆಫ್ಟರ್ ಆಲ್ ನಮ್ಮಂಥವ್ರಿಗೆ ಹಾಕ್ಬಿಟ್ಟಿವಿ. ನೀವೆಲ್ಲ ಬೈತೀರಿ, ಬೈದಷ್ಟು ನಮ್ಗೆ ಒಳ್ಳೇದೇ ಆ ವಿಚಾರದ. ಬಟ್ ನಾವು ಅಂದ್ಕೊಂಡಿರ್ತಕ್ಕಂಥದ್ದು ಈ ಕಾಯಕ ಯೋಗಗಳಿಂದ ಬಸವಣ್ಣವರು ಅವ್ರ ಸಾಧನೆ ಇಟ್ಕೊಂಡು ಅವ್ರು ಕೆಲಸ ಮಾಡ್ದು ಹೋದ್ರೆ
ಬಸವ ಮಂಟಪದಲ್ಲಿ ಒಂದ್ಸರಿ ಎಲ್ಲ ಶರಣರು ಸೇರ್ಕೊಂಡು ಒಂದು ಮಂಟಪದಲ್ಲಿ ಒಂದು ಕಾರ್ಯಕ್ರಮನ ನಡೀತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಶರಣರು ಸೇರಿರ್ತಕ್ಕಂಥ ಸಂದರ್ಭದಲ್ಲಿ ಭಗವಂತನಿಗೆ ಅತಿ ಪ್ರೀತಿಯಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥವನು ಹತ್ತಿರವಾಗಿರ್ತಕ್ಕಂಥವ್ನು ಯಾರು ಅಂತ ಕೇಳಿದ್ರೆ ಎಲ್ಲರೂ ಕೂಡ ಯಾರು ಅಂತ ಹೇಳಿಲ್ಲ. ನಾನು ಬಹಳ ಹತ್ತಿರವಾಗಿರ್ತಕ್ಕಂಥವನು, ನಾನು ಪ್ರೀತಿಸ್ತಕ್ಕಂಥವನು, ನನಗೆ ಬಹಳ ನಿಜವಾದ ಭಕ್ತಿ ಅಂತ ಯಾರ್ದು ಅಂತ ಹೇಳಿದ್ರೆ ನಾನೇ ನಿಜವಾದ ಭಕ್ತ ಅಂತೇಳಿ ಬಸವಣ್ಣವರಿದ್ದಾಗ ಅಲ್ಲಿರ್ತಕ್ಕಂಥ ಶರಣರೆಲ್ಲ ಇಟ್ಕೊಂಡು ಹೊಡಿತಾರ ಅವನು. ಅವನ ತಿರ್ಕೊಂಡು ನಿನ್ನೆ ಮೊನ್ನೆ ಬಂದಾನೆ, ಇವನು ಭಾರಿ ಭಕ್ತಿವಂತ ಅಂತ ಹೇಳ್ಕೊಂಡು ಹೋಗ್ತಾನೆ. ನಾವೆಲ್ಲರೂ ದೇವರು ಸನ್ನಿಧಿಯಲ್ಲಿ ಕೆಲಸ ಮಾಡಿಕೊಂಡು ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ವ್ಯವಸ್ಥೆಗಳು ಮಾಡ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಅವ್ರು ಹೊಡಿತಾರೆ. ಅವಾಗ ಇದ್ಕೊಂಡು ಆ ರಾಜನ ಹತ್ರ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಾಗ ಇವನು ಯಾಕೆ ಹಿಂಗ್ ಹೊಡೆದ್ರಿ, ಇವನಿಗೆ ಚಪ್ಪಲಿ ತಗೊಂಡು ಏನೇನೋ ತಗೊಂಡು ಅವಮಾನ ಮಾಡ್ಬಿಟ್ರಿ, ಭಗವಂತನಿಗೆ ಆ ರೀತಿ ಮಾಡೋದು ಬಹಳ ತಪ್ಪು ಅಂತ ಹೇಳ್ಬಿಟ್ಟು ಹೇಳಿದ ಸಂದರ್ಭದಲ್ಲಿ ಅವಾಗ ರಾಜನ ಮುಂದಿಲ್ಲ, ಇವನು ನಿಜವಾದ ಭಕ್ತರು ಯಾರು ಅಂತ ಶರಣರು ಒಂದು ಪ್ರವಚನ ನಡಿಬೇಕಾದ್ರೆ ಈ ದೊಡ್ಡ ಮನುಷ್ಯ ನಾನೇ ಅಂತ ಹೇಳ್ದ. ಇವನೊಬ್ಬನೇನಾ ಭಗವಂತ, ನಾವೆಲ್ಲರೂ ಭಕ್ತವಂತರಲ್ವಾ ಅಂತ ಕೇಳಿದ್ರು. ಅದು ಕೋಪ ಬಂತು, ಹೊಡೆದ್ವಿ ಅಂತೇಳಿ. ಬಸವಣ್ಣವ್ರು ಕೇಳ್ತಾರ, ರಾಜ ಯಾಕಪ್ಪ ಹಿಂಗಂದೆ ಅಂದ್ರೆ, ಇಲ್ಲ ಸ್ವಾಮಿ, ಇವ್ರು ಕುಂತಿರೋರೆಲ್ಲರೂ ಶರಣ ರೂಪದಲ್ಲಿರ್ತಕ್ಕಂಥ ಸಾಕ್ಷಾತ್ ಈಶ್ವರ ಥರನೇ ಕಾಣ್ರು, ನಾನು ಮಾತ್ರ ನನಗೇನು ಕಾಣ್ಲಿಲ್ಲ ನನ್ನಲ್ಲಿ. ಅದರಿಂದ ಎಲ್ಲರೂ ಆ ರೀತಿ ಕಂಡಿರೋದು, ನಾನೇ ಇಲ್ಲಿ ನಿಜವಾದ ಭಕ್ತ, ನೀವೆಲ್ಲ ಶರಣರು ಅನ್ನೋ ಅರ್ಥದಲ್ಲಿ ನಾನು ಹೇಳಿದೆ ಅಂತ ಹೇಳ್ಬಿಟ್ಟು ಬಸವಣ್ಣವ್ರು ಹೇಳ್ತಾರೆ. ಹೀಗೆ ನಾವು ಜನ ಒಪ್ಪುದರೋ ಬಿಡ್ತಾರೋ ಬಿಡ್ತಿಲ್ಲ, ಭಗವಂತ ಅದನ್ನ ಅವ್ರಿಗೆ ಬಿಡ್ತಕ್ಕಂಥ ಕೆಲಸ ನಾವು ಮಾಡ್ಬೇಕು. ಈಗ ನಮ್ಮ ಮೇಡಮ್ ಅವರು ಮಾತಾಡ್ತಾ ಒಂದು ಮಾತು ಹೇಳಿದ್ರಲ್ಲಿ, ಮೊನ್ನೆ 74 ಕೆರೆಗಳು ನಿರ್ಮಿಸ್ತಕ್ಕಂಥ ಕಾರ್ಯದಲ್ಲಿ ನನ್ನ ಕಳಿಸಿದ್ರು. ಹೋಗ್ಬೇಕಾದ್ರೆ ನಿಜವಾಗ್ಲೂ ಕೂಡ ಅವರು ಸಿದ್ದರಾಮಯ್ಯನವರು ಕೂಡ ಹೋಗಿ ನಾನು ಕೇಳಲಿಲ್ಲ. ಅವರು ತಿಪ್ಪೇಸ್ವಾಮಿ ಅವರೆಲ್ಲ ವೇದಿಕೆ ಮೇಲೆ ಇದ್ರು, ಹೋಗಿ ಕೇಳಿದ್ರು, ಈ ತರ 7 ಸರಿ ಮಂತ್ರಿ ಆಗಿದ್ದಾರೆ, 74 ಕೆರೆಗಳು ನೀರು ತಂದಾರೆ, ಬೇಕಾದಷ್ಟು ಸಾಧನೆಗಳು ಇಲ್ಲಿ ಕೂಡ್ಲಿಗೆಲ್ಲ ಆಗಿದ್ದಾವೆ, ದಯವಿಟ್ಟು ಅವ್ರು ಮಂತ್ರಿ ಮಾಡಿ ಸರ್ ಅಂತೇಳಿ. ಅವು ಇದ್ಕೊಂಡು ಆಯ್ತು ನೋಡೋಣ ಅಂತ ಹೇಳಿದ್ರು. ಅದೇ ರೀತಿಯಲ್ಲಿ DK ಶಿವಕುಮಾರ್ ಪಕ್ಕದಲ್ಲಿದ್ರು, ಖಾಲಿ ಬಿದ್ದು ಕೇಳಿದ್ರು ಕೂಡ. ಅವ್ರು ಹೋಗಿ ಕೇಳಿದ್ರು, ನನಗೂ ಒಂದ್ ಸ್ವಲ್ಪ ಮಾನಸಿಕವಾಗಿ ನೋವಾಯ್ತು. ಯಾಕಂದ್ರೆ ನನಗೋಸ್ಕರ ಇವ್ರು ಖಾಲಿ ಬೀಳ್ತಕ್ಕಂಥ ಕೇಳ್ತಕ್ಕಂಥ ಅಗತ್ಯ ಏನಿತ್ತು. ಆಯಮ್ಮನ ವೈಯಕ್ತಿಕವಾಗಿ ನನ್ನ ಮಂತ್ರಿ ಆದ್ರೆ ಏನು ಲಾಭ ಇಲ್ಲ. ಆದ್ರೆ ಆಯಮ್ಮ ದೃಷ್ಟಿ ಎಲ್ಲಾ ಜನಾಂಗಕ್ಕೂ ಅನುಕೂಲ ಆಗುತ್ತೆ, ಎಲ್ಲಾ ಜಾತಿಗೂ ಅನುಕೂಲ ಆಗುತ್ತೆ, ಎಲ್ಲಾ ಗ್ರಾಮಗಳಿಗೂ ಅನುಕೂಲ ಆಗುತ್ತೆ ಅನ್ನೋದು ಭಾವನೆ ದೊಡ್ಡ ಮನಸ್ಸಿನಿಂದ ಅವ್ರು ಕೇಳ್ಕೊಂಡಿರ್ತಕ್ಕಂಥ ರೀತಿ ಬಹಳ ಅಗತ್ಯವಾಗಿದೆ. ಅದಕ್ಕೆ ನಾನು ಬಸವಣ್ಣವ್ರನ್ನ ಯಾಕೆ ಹೋಲಿಸ್ತಂದ್ರೆ ಆ ಮಾತಿಗೆ ನಾನು ಮಾತಾಡಿದೆ. ನಾನು ಆ ವಿಚಾರದಲ್ಲಿ ಅವರೇ ಹೇಳಿದ್ರು, ನಾನು ಎಲ್ಲ ಪಾರ್ಟಿಗಳಲ್ಲಿ ಇರ್ತೀನಿ ಅಂತ ಹೇಳ್ಬಿಟ್ಟು. ಹೀಗಾಗಿ ಅವರು JDS-ಗೆ ಕ್ಯಾನ್ವಾಸ್ ಮಾಡ್ತಾ ಇದ್ರು ಅಲ್ಲಿ. ಇದು ಅಗ್ರಿಬೊಮ್ಮನಹಳ್ಳಿಯಲ್ಲಿ ಭೀಮಾ ಹಾಕಿ ಮಾಡ್ತಾ ಇದ್ರು, ಕಾಂಗ್ರೆಸ್ಗೆ ಮಾಡ್ತಾ ಇದ್ರು. ಅವಾಗ ನಾನು BJP-ಗೆ ಹೋಗಿದ್ದೆ. ಸೀದಾ ಮನೆಗೆ ಹೋದ್ವಿ ನಾವು. ಹರ್ಷವರ್ಧನ್ ಹಿಂಗೆ ಬಂದ್ಬಿಟ್ಟಿದ್ವಲ್ಲಪ್ಪ ಈಗ ಅಂತ. ಸರ್, ನಾನು ಆಗ್ಲೇ ಕಾಂಗ್ರೆಸ್ ನಲ್ಲಿದ್ದೀನಿ, ಕಾಂಗ್ರೆಸ್ಗೆ ಮಾಡ್ತಾ ಇದ್ದೀನಿ, ಈಗ ನೀವು BJP-ಗೆ ನಾವ್ ಏನಂತ ಬಂದು ಕೇಳಲಿ ಸರ್ ಹೇಗೆ ಅಂತಂದ್ರು. ನಾನು ಇದ್ಕೊಂಡು ನಿನ್ ಶಕ್ತಿ ನೀನು ಕಾಣಲ್ಲಪ್ಪ, ಆಂಜನೇಯನಿಗೆ ಶಕ್ತಿ ಗೊತ್ತಾಗಲ್ಲ. ಜಾಂಬು ಅಂತ ಹೇಳಿದಾಗೆ ಸಪ್ತ ಸಮುದ್ರನ ಆಗ್ತಕ್ಕಂಥ ಒಂದು ಶಕ್ತಿ ಯಾರಿಗಾದ್ರೂ ಇದೆ ಅಂದ್ರೆ ಅದು ಆಂಜನೇಯ ಮಾತ್ರ ಅಂತೇಳಿ. ಅದು ರಾಮನಿಗೂ ಗೊತ್ತಿರಲ್ಲ. ಅಂತ ಒಂದು ವ್ಯವಸ್ಥೆನ ಅಳವಡಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಹರ್ಷವರ್ಧನ್. ನಾನು ನೀವು ಬಂದ್ ಮಾಡ್ಲೇಬೇಕು ಸರ್, ನಿಮ್ಮ ಮಂಥನಕ್ಕೆ ದೊಡ್ಡಣ್ಣವರು ಚೀಫ್ ಜಸ್ಟಿಸ್, ನಿಮ್ಮ ಮಂಥನ ನಿಮಗೆ ಗೌರವಕ್ಕೋಸ್ಕರ ನಾನು ಯಾರು ಬೇಕಾದ್ರೆ ಏನೋ ಅಂದ್ಕೊಂಡು ನಾನು ಬರ್ತೀನಿ ನಡ್ರಿ ಅಂತೇಳಿ. ಕಾರಲ್ಲಿ ಮುಂದೆ ಕೂರಿಸ್ಕೊಂಡು ನಾವು ಹಿಂದೆ 3 ಸೀಟ್ನಲ್ಲಿ ಕೂತಿದ್ದೆ, ನಾನು, ನಮ್ಮ ವಿಜಯ್ ಕುಮಾರ್ ಮತ್ತು ನಾನು ಸಿದ್ಧಬರ್ಸಿ. ಇವ್ರು ಮುಂದೆ ಕೂರಿಸ್ಕೊಂಡಿದ್ದೀನಿ. ಅಲ್ಲಿ ಯಾವುದೋ ಒಂದು ಬಾವುಟಗಳು ಇಟ್ಕೊಂಡು ಮುಂದೆ ಬಂದ್ಬಿಡ್ತಾರೆ ಕಾಂಗ್ರೆಸ್ನವರು. ಮುಂದೆ ಕಾಂಗ್ರೆಸ್ ಜಿಂದಾಬಾದ್, ಕಾಂಗ್ರೆಸ್ ಜಿಂದಾಬಾದ್. ಅಯ್ಯೇ ಬಡ್ಡಿ ಮಕ್ಳು ಇಲ್ಲೇ ಬಂದ್ಬಿಟ್ರಲ್ಲಪ್ಪ ಅಂತೇಳಿ ಇವರು ಅಲ್ಲಿ ಪಕ್ಕದಲ್ಲಿ ಟವಲ್ ಇಟ್ಕೊಂಡಿದ್. ನಾನು ಟವಲ್ ಕಿಸ್ಕೊಂಡು ಮುಖ ಕಾಯ್ಕೊಂಡು ಅವನರೇ ಈಗ ಮುಂದಕ್ಕೆ ಹೋಗ್ಲಿ ಅಂತ. ಅವ್ರು ಯಾವ ನೋಡಿದ ಅಂತ, ಯಾರು ನೋಡಿಲ್ಲ ಹೇಳ್ರಿ ಅಂತ. ಹಂಗ ಮಾತಾಡಿದವ್ರು ಹಳ್ಳಿಗಳಲ್ಲಿ ಹೋದಾಗೆ ಹೆಣ್ಣು ಮಕ್ಳು ಕಾಲಿಗೆ ಬೀಳ್ತಾ ಇದ್ರಮ್ಮ, ದೊಡ್ಡ ಮಂತ್ರಮ್ಮ, ದೊಡ್ಡರಮ್ಮ, ಪಾರ್ಟಿ ನೋಡ್ಕೊಡ್ರಮ್ಮ, ನಾನು ಕಾಂಗ್ರೆಸ್ನಿಂದ ಬಂದಿರೋದು, ಆದ್ರೂ ಈ ಅಪ್ಪಗೋಸ್ಕರ ಬಂದಿರೋದು. ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ನೀವು ಕಾಲಿಗೆ ಬೀಳ್ತೀವಿ, ಕೈಗೆ ಬೀಳ್ತೀವಿ ಅಂತ. ಸ್ವಾಮಿಯರವರು ಜಂಗಮರು ದಕ್ಷಿಣ ತಗೊಂಡು ಕಾಲು ಮುಡ್ಸ್ಕೊಳ್ಳೋರು, ಇವರೇ ಕಾಲಿಗೆ ಹೋಗ್ಬಿಡೋರು ಅವರು. ಈ ತರ ಜನಗಳು ಕೂಡ ಆ ಭಾಗದಲ್ಲಿ ನಿಂತು ಕೆಲಸ ಮಾಡೋದಕ್ಕೆ ಅಲ್ಲಿ ಒಂದು ಕೆಲಸ ನಾವು ಮಾಡ್ಬೇಕು. ಇವೆಲ್ಲ ನನ್ನ ಮನಗಂಡೆ, ಇನ್ನು ನಮ್ಮ ತಿಪ್ಪೇಸ್ವಾಮಿ ಆಗಿರ್ಲಿ, ಎಲ್ಲ ನಮ್ಮ ಪ್ರಕಾಶ್ ಅವರು, ಗುಂಡ್ಗುಡು ಪ್ರಕಾಶ್, ಇನ್ನು ಅನೇಕ ನನ್ನ ಸ್ನೇಹಿತರು ಕೂಡ ಬಹಳಷ್ಟು ಸಹಕಾರ ಕೊಟ್ಟರು ಕೆಲಸ ಮಾಡ್ಲಿಕ್ಕೆ.
ಹೀಗಾಗಿ ಅವ್ರ ಸಹಕಾರ ಕ್ಷೇತ್ರ ಅವ್ರ ಸಮಾಧಾನದಿಂದ ಅಷ್ಟು ಕೆಲಸಗಳನ್ನು ಮಾಡೋಕ್ಕಾಯ್ತು. ಈಗ ಬಳ್ಳಾರಿಯಲ್ಲಿ ಕೂಡ ತುಂಬಾ ಜನ ನನ್ನ ಸ್ನೇಹಿತರೆಲ್ಲ ಇವತ್ತು ಬಳ್ಳಾರಿಯಿಂದ ಕೂಡ ರೂರಲ್ ಇಂದ ಕೂಡ ಇವತ್ತು ಮರೆಯದೇಲೆ ಅವರೆಲ್ಲ ಬಂದಿರತಕ್ಕಂಥ ಉದಾಹರಣೆಗಳು ಕೂಡ ಇವತ್ತಿದ್ದದ ಕಾರಣ. ಯಾಕಂದ್ರೆ ಬಳ್ಳಾರಿ ಕೂಡ ನೀರಾವರಿ ಜನ ದೊಡ್ಡದಾಗಿ ನಾನು ಮಾಡದಿದ್ರು ಕೂಡ ನಮ್ಮ ಅಸುಂಡಿ ನಾಗರಾಜ್ ಎಲ್ಲಿದ್ದಾನೆ, ನೀರಾವರಿ ಏನು ಅಂದ್ರೆ ನನಗೆ ಗೊತ್ತೇ ಇರ್ಲಿಲ್ಲ ಅಲ್ಲಿ. ಅಂಥದ್ರಲ್ಲಿ ಕಡೆ ಒಂದು ವರ್ಷ ಇರ್ಲಿಕ್ಕೆ ಇನ್ನು ಮುಗಿದು ಪೆರೇಡ್ ಮುಗಿಯುತ್ತೆ, ನಾವು ಈ ಕಡೆ ಬರ್ತೀವಿ ಅನ್ನೋ ಸಂದರ್ಭದಲ್ಲಿ ಸರ್ ಇದು ಏತ ನೀರಾವರಿ ಕಾರ್ಯಕ್ರಮ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಸುಮಾರು 1000-2000 ಎಕರೆಗೆ ನೀರು ಆಗ್ತಕ್ಕಂಥ ಕೆಲಸ ಕೂಡ ಅವರು ಒಂದು ದಾರಿ ಮಾಡಿದ್ರು. ಅದಕ್ಕೆ ನಾವು ಹೋಗ್ಬಿಟ್ಟು ಅವತ್ತು ನಮ್ಮ ಜಯಚಂದ್ರ ಅವರೇ ಮೈನರ್ ಇರಿಗೇಷನ್ ಮಂತ್ರಿ ಆಗಿದ್ರು, ಅವ್ರ ಹತ್ರ ಕೂತ್ಕೊಂಡು ಮಾತಾಡಿ ನಾವೆಲ್ಲ ನೀರಾವರಿ ಇದೇನು ಏತ ನೀರಾವರಿ ಅಂದ್ಕೊಂಡೆ. ಒಂದ್ಸರಿ ನಾವು ಕ್ಷೇತ್ರದ ಮಧ್ಯದಲ್ಲಿ ಹೋಗ್ಬೇಕಾದ್ರೆ ಅವತ್ತು ನಾನು ಇವ್ರು ನಿಲ್ಸಿ ಒಂದ್ ಸ್ವಲ್ಪ ಕಾರ್ ಹೇಳಿರಿ ಅಂದ್ರು. ಯಾಕೆ ಅಂತ ಹೇಳಿದ್ರೆ ಈ ಕಡೆ ನೋಡ್ರಿ ಅಂತ. ಈ ಕಡೆ ಸೂರ್ಯಕಾಂತಿ ವಿಪರೀತವಾಗಿ ನಿಂತಿದೆ, ಈ ಕಡೆ ಮೆಣಸಿನಕಾಯಿ ಚೆನ್ನಾಗಿ ಬೆಳೆದಿದ್ದಾವೆ, ಇವೆಲ್ಲ ನೋಡ್ರಿ ಅಂದ್ರೆ. ಇವೆಲ್ಲ ಹೆಂಗ್ ಬಂತು ಗೊತ್ತಾ ಸರ್, ಇವೆಲ್ಲ ಬರಡು ಭೂಮಿಗಳು. ನೀವು ಮಾಡಿರೋ ಏತ ನೀರಾವರಿಯಿಂದ ಆ ಕಾರ್ಯಕ್ರಮದಿಂದ ಇಷ್ಟೆಲ್ಲ ನೀರು ಉಳಿಸ್ತಕ್ಕಂಥ 1000 ಎಕರೆಗೂ ನೀರಾಗಿ ಇವತ್ತು ನಿಮ್ಮನ್ನ ನೆನೆಸ್ತಕ್ಕಂಥ ಕೆಲಸ ಇವತ್ತಿದಾಗಿದೆ ಅಂತ ಹೇಳಿದ್ರು. ನಾನು ಆ ದೂರದೃಷ್ಟಿ ಇಟ್ಕೊಂಡು ಬಳ್ಳಾರಿ ಋಣ ತೀರಿಸಿದ್ದಾಯ್ತು, ಕೂಡಿಗೆ ಋಣ ತೀರಿಸಿದ್ದಾಯ್ತು. ನಾನು ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದಿರ್ತಕ್ಕಂಥವನು, ರಾಜಕೀಯ ಜೀವ ಪುನರ್ಜನ್ಮ ಕೊಟ್ಟಿರ್ತಕ್ಕಂಥ ಗ್ರಾಮ ಇದು ನನಗೆ ಈ ಮೊಳಕಾಲ್ಮೂರು ಕ್ಷೇತ್ರ. ನಾನು ರಾಜಕೀಯದಲ್ಲೇ ನನ್ನ ಜೀವನ ಅವತ್ತೇ ನಮ್ಮ ಬಾಲರಾಜ್ ಅವರು, ನಮ್ಮ ಸೂರಣ್ಣ, ಪ್ರಭು, ನಮ್ಮ ಬಂಡೆಕಪ್ಲಿ, ಓಬಣ್ಣ, ಮಹಾದೇವಪ್ಪರು, ನಮ್ಮ ತಿಪ್ಪೇಸ್ವಾಮಿ, ಇಂಥವ್ರೆಲ್ಲ ಹಿರಿಯರೆಲ್ಲ ಸೇರಿ ಅವತ್ತು ನನಗೆ ತೆಕ್ಕೆಗೆ ಹಾಕೊಂಡು 94ರಲ್ಲಿ ಸೋತರು ಕೂಡ ಅವತ್ತಿಂದ ಇಟ್ಕೊಂಡೆ ಓಡಾಡಿದ್ರು. ಮತ್ತು 97ರಲ್ಲಿ ಈ ಜೆ.ಎಚ್. ಪಾಟೀಲ್ ಸರ್ಕಾರದಲ್ಲಿ ವಿರುದ್ಧವಾಗಿ ನಿಂತು ಕೂಡ ಹೋರಾಟ ಮಾಡಿ ಅವತ್ತು ಗೆಲ್ತಕ್ಕಂಥ ಕೆಲಸ ಅವತ್ತು ಮಾಡಿದ್ರು. ಅವತ್ತು ಕೊಟ್ಟಿರ್ತಕ್ಕಂಥ ಜನ್ಮ್ಯಾಕ ನಮಗೂ ವಯಸ್ಸು ಆಯ್ತು ಹೋಯ್ತು. ಬಳ್ಳಾರಿಯಲ್ಲಿ ದುಡಿದೆ, ಮೊಳಕಾಲ್ಮೂರಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಮ್ಗೆ ಏನು ಅವಕಾಶಗಳು ಸಿಗಲಿಲ್ಲ ಹೆಚ್ಚಾಗಿ ಊರನ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ. ಈಗ ಕೂಡ್ಲಿಕ್ಕೆ ಹೋದೆ, ಅವಕಾಶಗಳು ಸಿಕ್ಕೋ ಮಾಡು. ಈಗೇನು ಸರ್ಕಾರ ಉದ್ಧಾರ ಆಗ್ತಾ ಇದೆ, ದುಡ್ಡುಗಳು ಹೆಚ್ಚಾಗಿ ಕೊಡ್ತದೆ, ಅನುದಾನಗಳು ಬಳಕೆ ಮಾಡಿಕೊಂಡು ಇಲ್ಲಿ ಕೂಡ ನೀರಾವರಿ ಯೋಜನೆಗಳು ಅತಿ ಹೆಚ್ಚಾಗಿ ಇಲ್ಲಿ ಮಾಡಬೇಕು ಅನ್ನೋ ಮಹದಾಶೆಯಿಂದ ಇಲ್ಲಿಗೆ ಬಂದೆ ನಾನು. ಯಾಕಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಪುನರ್ಜನ್ಮ, ಇಲ್ಲಿ ಕೊಟ್ಟಿರ್ತಕ್ಕಂಥ ರಾಜಕೀಯ ಜೀವನನ ಈ ಕೊನೆಯ ದಿನಗಳಲ್ಲಿ ಏನಾದ್ರೂ ಅಕಸ್ಮಾತ್ ನನಗೆ ಅನಿಸಿದ್ರೆ ಇಲ್ಲೇ ಮುಗಿಸ್ಬೇಕು ಅನ್ನೋ ಕಾರಣದಿಂದ ನಾನು ಇಲ್ಲಿ ವಾಪಸ್ ಬಂದೆ. ಕೊನೆಯ ದಿನಗಳಲ್ಲಿ ನನಗೆ ಯಾರು ಕೂಡ ಈ ಭಾಗದ ಜನ ನನಗೆ ಅನ್ಯಾಯ ಮಾಡದಲೆ ಕೈ ಹಿಡಿದು ಮತ್ತೆ ನನ್ನ ಕೈ ಹಿಡಿದ್ಬಿಟ್ಟು ಮತ್ತೆ ವಿಧಾನಸೌಧಗೊಳಿಸ್ತಕ್ಕಂಥ ಕೆಲಸ ಇಲ್ಲಿ ಮಾಡಿದ್ರು. ಅದು ಮೂಲ ಉದ್ದೇಶ. ನಾನು ಬಂದಿದ್ದು MLA ಆಗ್ಬೇಕು ಅಂತಂದ ಅವಕಾಶಗಳು ಸಿಕ್ಕುತ್ತೆ, ಮಂತ್ರಿಗಿಂತ ಆಗ್ತೀನಿ, ಹೆಚ್ಚಿನ ಸಂಪನ್ಮೂಲ ಸದ್ಬಳಕೆ ಮಾಡ್ಕೊಳ್ಳೋಣ, ಕೊಡ್ತಕ್ಕಂಥ ಅನುದಾನ ಹೆಚ್ಚಿಗೆ ಪಡೆದ್ಬಿಟ್ಟು ಇಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸ ನಾವು ಮಾಡೋಣ ಅಂತ ಹೇಳ್ಬಿಟ್ಟು ಆಸೆಯಿಂದ ನಾವು ಮಾಡಿದ್ವಿ. ಆ ಒಂದೇ ಒಂದು ಹಿನ್ನೆಲೆಯಿಂದ ಮಾತ್ರ ನಾವು ಮಂತ್ರಿಗಿರಿ ಕೊಟ್ರಿ ಅಂತ ಕೇಳ್ತಿದ್ವಲ್ಲ. ನಾನು ಕೂಡ ಮಂತ್ರಿಗಿರಿ ಆಗ್ಬಿಟ್ಟು ಎಲ್ಲರ ಹತ್ರ ಭಾರಿ ದೊಡ್ಡದಾಗ ಅನ್ಸ್ಕೊಂಡ್ಬಿಟ್ಟು 1000 ಜನ ನಿಂಬಾಲಕರು ಮಾಡಿ ಏನು ಭಾರಿ ಪರಾಕ್ರಮ ಮಾಡಿಬಿಟ್ಟು ದೊಡ್ಡ ದೊಡ್ಡ ಕಾರ್ಯಕ್ರಮಗಳೆಲ್ಲ ಪಾಲ್ಗೊಳ್ಬೇಕು ಅನ್ನೋ ಆಸೆ ನನಗಿಲ್ಲ. ನಮಗೇನು ಆ ಪರ್ವತ ನೀರಿನಿಂದ ಇಲ್ಲಿ ಬರ್ತಕ್ಕಂಥ ನೀರು ನಾವು 96ರಲ್ಲಿ 95, 96, 97ರಲ್ಲಿ ಪಾದಯಾತ್ರೆ ಮಾಡಿ ನಾವಿಲ್ಲಿ ನೀರಿನ ಪ್ರಯತ್ನ ಮಾಡಿರ್ತಕ್ಕಂಥ ರಾಂಪುರದಿಂದ ಪಾದಯಾತ್ರೆ ಮಾಡಿದ್ವಿ. ನಾವು ಅಲ್ಲಿ ಚಿತ್ರದುರ್ಗವರೆಗೂ ಪಾದಯಾತ್ರೆ ಮಾಡಿ ಅವತ್ತು ಅಪ್ಪರ್ ಭದ್ರದ ಪ್ರಶ್ನೆ ಅವತ್ತು ಕೂಗು ಬಂತು. ಅವೆಲ್ಲ ಚರಿತ್ರೆಗಳು S.M. ಕೃಷ್ಣ ಅವ್ರು ಬಂದ್ರು, H.K. ಪಾಟೀಲ್ರು ಬಂದ್ರು, ಆಮೇಲೆ ಏನಾಯ್ತು ಈಶ್ವರಪ್ಪರ ಆದ್ರು, ಅವೆಲ್ಲ ಮುಂದುವರೆದಂತ ದಿನಗಳಾಗೋದು. ಹೀಗಾಗಿ ಈಗ ಅಪ್ಪರ್ ಭದ್ರ ನೀರು ಈಗ ತಗೊಳ್ಳೋಂಥ ಪರಿಸ್ಥಿತಿ ಹತ್ತತ್ರದಲ್ಲಿ ಇದ್ದಾವೆ. ಈಗಾಗಲೇ ನಮ್ದು ಈ ಗೋಣೂರು ಹತ್ತಿರದಲ್ಲಿ ಈಗಾಗಲೇ ಮೊನ್ನೆ ಶಂಕುಸ್ಥಾಪನೆ ಮಾಡಿ ಅದನ್ನೆಲ್ಲ ನೀರು ಬರ್ತಕ್ಕಂಥ ಕೆಲಸಗಳು ಕೂಡ ಎಲ್ಲ ಆಗ್ತಾ ಇದೆ. ಆದಷ್ಟು ಬೇಗ ನಾವು D.K. ಶಿವಕುಮಾರ್ ಕೂಡ ಮೇಜರ್ ಇರಿಗೇಷನ್ ಅವರಾಗಿದ್ದಾಗ ಆದಷ್ಟು ಬೇಗ ನಮ್ಮ ಬರ್ತಕ್ಕಂಥ ಈ 42 ಕೆರೆಗಳು ನಮ್ಮ ಇಡೀ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತವೆ. 42 ಕೆರೆ ಈ ಮೊಳಕಾಲ್ಮೂರಿನಲ್ಲಿ ಅಂತ ತಗೊಂಡ್ರೆ ಇಲ್ಲಿ 22 ಕೆರೆಗಳನ್ನ ನೀರು ತುಂಬಿಸ್ತಕ್ಕಂಥ ಕೆಲಸವಂತೆ ಮಾಡಿಕೊಟ್ಬಿಡಿ, ನಾವು ಇನ್ನೇನು ಕೇಳಲ್ಲ ಅಂತ ಹೇಳ್ಬಿಟ್ಟು D.K. ಶಿವಕುಮಾರ್ ಅವ್ರನ್ನ ಕೇಳಿದ್ವಿ. ಪ್ರೋಗ್ರಾಮು ಚಾಕೋಯ್ಟ್ ಮಾಡಿದ್ರೆ ಸದ್ಯಕ್ಕೆ ಇಷ್ಟು ಬರಲ್ಲಯ್ಯ, ನೀನು ಯಾವ್ದಾರು ಇಂಪಾರ್ಟೆಂಟ್ ಒಂದು ದೊಡ್ಡ ಪ್ರಾಜೆಕ್ಟ್ ಹೇಳಿದ್ರೆ ಮಾಡ್ಕೊಡ್ತೀನಿ ಅಂತೇಳಿ ಅಲ್ಲಿ ಮೈಲಹಳ್ಳಿ ಹತ್ತಿರ ಗುಡಿಹಳ್ಳಿ ಗ್ರಾಮದ ಹತ್ರ ಸುಮಾರು ಒಂದು 35 ಕೋಟಿ ರೂಪಾಯಿ ದುಡ್ಡು ಪ್ರಾಜೆಕ್ಟು ವೇದಾವತಿ ನದಿಗೆ ಅಡ್ಡಲಾಗಿ ನಾವು ಡ್ಯಾಮ್ ಕಟ್ಟಿದ್ರೆ ಸುಮಾರು ಆಂಧ್ರಕ್ಕೆ ಹೋಗ್ತಕ್ಕಂಥ ನೀರನ್ನ ತಡೆಗಟ್ಟಿದ್ರೆ ಆ ಭಾಗದಲ್ಲಿ ಇರ್ತಕ್ಕಂಥ ನೀರು ಅನುಕೂಲ ಆಗುತ್ತೆ ಅಂತೇಳಿ ಅಂದ್ಕೊಂಡ್ವಿ. ಅದೇ ರೀತಿಯಲ್ಲಿ ಒಂದು 6 ಕೋಟಿ ರೂಪಾಯಿ ದುಡ್ಡಲ್ಲಿ ಬಂದಿತ್ತು. ಬಾಲರಾಜು ಇವರೆಲ್ಲರೂ ಈ ಚಿಕ್ಕಮಲ್ಲನ ಹೊಳೆ
ಅಲ್ಲಿಂದ ನೀರು ತಗೊಂಡು ಬಂದ್ರೆ ಕೆರೆಗಳು ನೀರು ಹಾಕ್ತಿವಿ ಅಂತ ಹೇಳಿದ್ರು. ಮಾಡಿದ್ಮೇಲೆ ಕೆರೆಗಳು ನೀರು ಬಂತು. ಈಗ ಹಿಂಗಾಗಿ ಈಗ ಚಟ್ಟಾವಣಿ ಹೆಚ್ಚಿನ ಆದ್ಯತೆ ನಾನು ಕೊಟ್ಕೊಂಡು ಇಲ್ಲಿ ಮಾಡ್ತಾನೆ. ಒಂದು ವೇಳೆ ಅಪ್ಪರ್ಪದಲ್ಲಿ ನೀರು ನಮಗೆ ತೊಂದರೆ ಕೊಟ್ಟರು ಕೂಡ ಈ ನಾವು ಮುಖಾಂತರ ಮತ್ತು ಸಮಾರಂಭದ ರೀತಿ ಮುಖಾಂತರ ನಾವು ವರಿಷ್ಠರಿಗೆ ಕೇಳ್ಕೊಳ್ಳೋದಿಷ್ಟೇ. ನಮ್ಮ ಕ್ಷೇತ್ರ ಗುಡ್ಗಾಡು ಸೀಮೆ. ಈ ಗುಡ್ಗಾಡು ಸೀಮೆ ಇಂಪ್ರೂವ್ಮೆಂಟ್ ಆಗ್ಬೇಕಂದ್ರೆ ನೀವು ನಮಗೆ ಸಚಿವ ಸ್ಥಾನ ಕೊಟ್ಟು ನಮ್ಮ ಎಲ್ಲ ಮನಸ್ಸು ಸಂತೋಷ ಬಂದಂತೆ ಈ ಟೈಮಲ್ಲಿ ಕೇಳ್ಕೊಳ್ಳೋಕೆ ಇಷ್ಟಪಡ್ತೇನೆ. ಬರೀ ಜಿಲ್ಲಾ ಕ್ಷೇತ್ರ ಬರೀ ಕ್ಷೇತ್ರ ಒಂದೇ ಅಲ್ಲ, ಜಿಲ್ಲೆ ಸಹ ಅಭಿವೃದ್ಧಿ ಆಗ್ತದೆ. ಯಾಕಂದ್ರೆ ಅವರು ದುಡ್ಡಿಲ್ಲ ಗ್ಯಾರಂಟಿ ಮುಖಾಂತರ ದುಡ್ಡು ಬಂದಿಲ್ಲ ಅಂದ್ರೆ ಸುಮಾರು ಇದುವರೆಗೆ 500ರಿಂದ 600 ಕೋಟಿ ನಮ್ಮ ಕ್ಷೇತ್ರ ತಂದಿದ್ದಾರೆ. ಮನೆಯಲ್ಲಿ ಕುತ್ಕೊಂಡೆ ಕೆಲಸ ಮಾಡ್ಕೊಳ್ತಾರೆ. ಇಂಥ ಒಂದು ವ್ಯವಸ್ಥೆ, ಇಂಥ ಒಬ್ಬ ಬುದ್ಧಿವಂತ ಲಕ್ಷಣ ಇರ್ತಕ್ಕಂಥ ವ್ಯಕ್ತಿಗೆ ಅವರು ಸಚಿವ ಸ್ಥಾನ ಕೊಡಲೇಬೇಕು. ಅದು ಯಾವ ಕಾರಣದಿಂದ ಕೊಡ್ತಾರೋ ಏನೆಲ್ಲ. ಈಗ ನಮ್ಮ ಶಾಸಕರು ಸಹ ಎಲ್ಲ ರೀತಿಯಿಂದ ನಾಟಕ ಆಡಬೇಕಾಗ್ತದೆ. ಯಾಕಂದ್ರೆ ಈಗ ನಾವು ಜನಸಂವಾದ ಮುಖಾಂತರ ಅವ್ರಿಗೆ ನಾವು ಕೇಳ್ತಾ ಇದೀವಿ, ಅವ್ರು ಕೊಡ್ತಾರೆ. ಆಮೇಲೆ ಎರಡನೇದು ಏನಂದ್ರೆ ಅವರೇ ನೇರವಾಗಿ DK ಶಿವಕುಮಾರ್ ಇರ್ಬೋದು, ಹರಿಪ್ರಸಾದ್ ಇರ್ಬೋದು, ಆಮೇಲೆ ಜಿಲ್ಲಾ ಮಟ್ಟದ ರಾಷ್ಟ್ರ ಮಟ್ಟದ ವರಿಷ್ಠರಿರ್ಬೋದು, ಇವ್ರಿಗೆ ಸಂಪರ್ಕ ಮಾಡಿರ್ತಾರೆ, ಮಾಡ್ಬೇಕಾಗುತ್ತದೆ. ಕಾಲನೇ ಹಂಗಿದೆ ಈಗ. ಯಾಕಂದ್ರೆ ಅವ್ರ ಸ್ವಭಾವ